ಮಂಗಳೂರಿನ ರಣಾರ್ಭಟಕ್ಕೆ ಆಗಿರೋ ಸಮಸ್ಯೆಗಳು ಒಂದಾ ಎರಡ. ಕರಾವಳಿ ಮಲೆನಾಡಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಗೋಡೆ ಕುಸಿತ ಆಗಿದೆ, ಜಲಾವೃತವಾಗಿದೆ, ಮರಗಳು ಧರಾಶಾಹಿಯಾಗಿದ್ದಾವೆ ಸೇರಿದಂತೆ ಹಲವು ಅವಾಂತರಗಳಾಗಿದ್ದಾವೆ. ಇನ್ನು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ರಿಪೋರ್ಟ್ ಇಲ್ಲಿಯೇ ನೋಡಿ. ಮಳೆ ರಣಾರ್ಭಟಕ್ಕೆ ಜನ ಕಂಗಾಲು. ಬಟ್ಟಪಾಡಿ ತೀರದಲ್ಲಿ ಕಡಲ್ಕೊರೆತದ ಭೀತಿ. ಮಂಗಳೂರಿನ ಬಟ್ಟಪಾಡಿ ಕಡಲ ತೀರದಲ್ಲಿ ಕಡಲ್ಕೊರೆತಕ್ಕೆ ಜನ ಕಂಗಾಲಾಗಿದ್ದಾರೆ. ಸಮುದ್ರ ತೀರದಲ್ಲಿರುವ ಮನೆಗಳು ನೀರು ಪಾಲಾಗ್ತಿವೆ. ಕಳೆದ ವರ್ಷ ನಿರ್ಮಿಸಿದ್ದ ತಡೆಗೋಡೆ ಸಮುದ್ರ ಪಾಲಾಗಿತ್ತು. ಇದೀಗ ಮತ್ತೆ ಬೃಹತ್ ಕಲ್ಲುಗಳ ತಡೆಗೋಡೆ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಈಗ ಏನು ತಡೆಗೋಡೆ ನಿರ್ಮಾಣ ಮಾಡ್ತಾರೆ ಅದರ ಮುಂದಿನ ಭಾಗದಲ್ಲಿ ಸ್ವಲ್ಪ ಮುಂದೆ ಮತ್ತೊಂದು ತಡೆಗೋಡೆ ಕಾಣಬಹುದು. ಅದು ಹಿಂದಿನ ವರ್ಷ ಹಾಕಿದಂತ ತಡೆಗೋಡೆ. ಅದು ಈಗಾಗಲೇ ಏನು ಅದರ ಕಲ್ಲುಗಳು ಏನು ಕಡಲು ಪಾಲಾಗ್ತಿರುವಂತಹ ದೃಶ್ಯಗಳು ಕೂಡ ಗಮನಿಸಬಹುದು. ಬೆಂಡೆಹಳ್ಳ ಪ್ರವಾಹದಿಂದ ರೈತರು ಕಣ್ಣೀರು. ಬೆಂಡೆಹಳ್ಳ ಪ್ರವಾಹದಿಂದ ಗದಗ ಜಿಲ್ಲೆ ನರಗುಂದದ ಹತಲಿ ಗ್ರಾಮದಲ್ಲಿ ರೈತರು ಕಣ್ಣೀರಿಟ್ಟಿದ್ದಾರೆ. ಬೆಂಡೆಹಳ್ಳ ಪ್ರವಾಹದಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಶೇಂಗಾ, ಹೆಸರು, ಉದ್ದು ಬೆಳೆ ನೆಲ ಕಚ್ಚಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಬೆಂಡಿಹಳ್ಳದ ದಡದಲ್ಲಿದ್ದಂತಹ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಹೆಸರು, ಮೆಣಸಿನಕಾಯಿ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇತ್ತು. ಆದರೆ ಇವಾಗ ಮುಂಗಾರು ಬಿತ್ತನೆ ಮಾಡಿದ್ರು ರೈತರು. ಇನ್ನೇನು ಚಿಗುರು ಒಡೆಯುವುದು ಬೆಳೆ ಬರಬೇಕನ್ನುವಷ್ಟರಲ್ಲಿ ಬೆಂಡಿಹಳ್ಳ ಉಕ್ಕಿ ಹರಿದಿರುವುದರಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಉಕ್ಕಿ ಹರಿಯುತ್ತಿದೆ ಕೃಷ್ಣಾ ನದಿ. ಮಹಾರಾಷ್ಟದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಇದರಿಂದ ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗಿದ್ದು ಕಬ್ಬು, ಮೆಕ್ಕೆಜೋಳ ಬೆಳೆಗಳು ನಾಶವಾಗಿದೆ. ನದಿ ಪಾತ್ರದಲ್ಲಿರ್ತಕ್ಕಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಏನು ಮೆಕ್ಕೆಜೋಳ ಆಗಿರಬಹುದು, ಕಬ್ಬು ಆಗಿರಬಹುದು, ಇನ್ನಿತರ ಬೆಳೆಗಳನ್ನ ಏನ್ ಮಾಡಿದ್ರು ಆ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕೋಡಿ ವಿಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿರಬಹುದು. ಆದರೆ ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂತಹ ಮಳೆಯಿಂದಾಗಿ ಅಂತಂದ್ರೆ ಏನೋ ಒಂದು ಪ್ರವಾಹ ಬರುವ ಭೀತಿಯನ್ನು ಸಹ ನದಿ ಪಾತ್ರದ ಜನರು ಎದುರಿಸ್ತಾ ಇದ್ರು. ಪ್ರಕ್ಷುಬ್ಧವಾದ ಅರಬ್ಬಿ ಸಮುದ್ರ. ಉಡುಪಿಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ಪಡುಕೆರೆ ಕಡಲ ತೀರದಲ್ಲಿ ಕಡಲ್ಕೊರೆತ ಹೆಚ್ಚಾಗಿದೆ. ತಡೆಗೋಡೆಗೆ ಕಟ್ಟಿದ್ದ ಕಲ್ಲುಗಳು ಸಮುದ್ರ ಪಾಲಾಗುತ್ತಿವೆ. ಮಳೆ ನಿರಂತರವಾಗಿ ಸುರಿತಾ ಇದೆ. ಇನ್ನೊಂದು ಕಡೆ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂತದ್ದು. ಸುಮಾರು ಗಾಳಿಯ ವೇಗ 65ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇರುವಂತದ್ದು. ಹಾಗಾಗಿ ಅರಬ್ಬಿ ಸಮುದ್ರ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧಗೊಂಡಿದೆ. ಆ ಕಾರಣದಿಂದಾಗಿ ಕಡಲು ಕೊರೆತ ಕೂಡ ಉಂಟಾಗ್ತಾ ಇರುವಂತದ್ದು. ಮಳೆಯ ರಣಾರ್ಭಟಕ್ಕೆ ಹೀಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯಾಗುವ ಸಾಧ್ಯತೆ ಇದ್ದು ಜನ ಮುನ್ನೆಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂಗಳೂರಿನ ರಣಾರ್ಭಟಕ್ಕೆ ಆಗಿರೋ ಸಮಸ್ಯೆಗಳು ಒಂದಾ ಎರಡ. ಕರಾವಳಿ ಮಲೆನಾಡಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಗೋಡೆ ಕುಸಿತ ಆಗಿದೆ, ಜಲಾವೃತವಾಗಿದೆ, ಮರಗಳು ಧರಾಶಾಹಿಯಾಗಿದ್ದಾವೆ ಸೇರಿದಂತೆ ಹಲವು ಅವಾಂತರಗಳಾಗಿದ್ದಾವೆ. ಇನ್ನು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ರಿಪೋರ್ಟ್ ಇಲ್ಲಿಯೇ ನೋಡಿ. ಮಳೆ ರಣಾರ್ಭಟಕ್ಕೆ ಜನ ಕಂಗಾಲು. ಬಟ್ಟಪಾಡಿ ತೀರದಲ್ಲಿ ಕಡಲ್ಕೊರೆತದ ಭೀತಿ. ಮಂಗಳೂರಿನ ಬಟ್ಟಪಾಡಿ ಕಡಲ ತೀರದಲ್ಲಿ ಕಡಲ್ಕೊರೆತಕ್ಕೆ ಜನ ಕಂಗಾಲಾಗಿದ್ದಾರೆ. ಸಮುದ್ರ ತೀರದಲ್ಲಿರುವ ಮನೆಗಳು ನೀರು ಪಾಲಾಗ್ತಿವೆ. ಕಳೆದ ವರ್ಷ ನಿರ್ಮಿಸಿದ್ದ ತಡೆಗೋಡೆ ಸಮುದ್ರ ಪಾಲಾಗಿತ್ತು. ಇದೀಗ
ಮತ್ತೆ ಬೃಹತ್ ಕಲ್ಲುಗಳ ತಡೆಗೋಡೆ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಈಗ ಏನು ತಡೆಗೋಡೆ ನಿರ್ಮಾಣ ಮಾಡ್ತಾರೆ ಅದರ ಮುಂದಿನ ಭಾಗದಲ್ಲಿ ಸ್ವಲ್ಪ ಮುಂದೆ ಮತ್ತೊಂದು ತಡೆಗೋಡೆ ಕಾಣಬಹುದು. ಅದು ಹಿಂದಿನ ವರ್ಷ ಹಾಕಿದಂತ ತಡೆಗೋಡೆ. ಅದು ಈಗಾಗಲೇ ಏನು ಅದರ ಕಲ್ಲುಗಳು ಏನು ಕಡಲು ಪಾಲಾಗ್ತಿರುವಂತಹ ದೃಶ್ಯಗಳು ಕೂಡ ಗಮನಿಸಬಹುದು. ಬೆಂಡೆಹಳ್ಳ ಪ್ರವಾಹದಿಂದ ರೈತರು ಕಣ್ಣೀರು. ಬೆಂಡೆಹಳ್ಳ ಪ್ರವಾಹದಿಂದ ಗದಗ ಜಿಲ್ಲೆ ನರಗುಂದದ ಹತಲಿ ಗ್ರಾಮದಲ್ಲಿ ರೈತರು ಕಣ್ಣೀರಿಡುತ್ತಿದ್ದಾರೆ. ಬೆಂಡೆಹಳ್ಳ ಪ್ರವಾಹದಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಶೇಂಗಾ, ಹೆಸರು, ಉದ್ದು ಬೆಳೆ ನೆಲ ಕಚ್ಚಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಬೆಣ್ಣಿಹಳ್ಳದ ದಡದಲ್ಲಿದ್ದಂತ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಹೆಸರು, ಮೆಣಸಿನಕಾಯಿ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇತ್ತು. ಆದ್ರೆ ಇವಾಗ ಮುಂಗಾರು ಬಿತ್ತನೆ ಮಾಡಿದ್ರು ರೈತರು. ಇನ್ನೇನು ಚಿಗುರು ಒಡೆಯುವುದು ಆ ಬೆಳೆ ಬರಬೇಕನ್ನುವಷ್ಟರಲ್ಲಿ ಬೆಣ್ಣಿಹಳ್ಳ ಉಕ್ಕಿ ಹರಿದಿರೋದ್ರಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಉಕ್ಕಿ ಹರಿಯುತ್ತಿದೆ ಕೃಷ್ಣಾ ನದಿ. ಮಹಾರಾಷ್ಟದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಇದರಿಂದ ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗಿದ್ದು ಕಬ್ಬು, ಮೆಕ್ಕೆಜೋಳ ಬೆಳೆಗಳು ನಾಶವಾಗಿದೆ. ನದಿ ಪಾತ್ರದಲ್ಲಿ ಇರತಕ್ಕಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಏನು ಮೆಕ್ಕೆಜೋಳ ಆಗಿರಬಹುದು, ಕಬ್ಬು ಆಗಿರಬಹುದು, ಇನ್ನಿತರ ಬೆಳೆಗಳನ್ನ ಏನ್ ಮಾಡಿದ್ರು ಆ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕೋಡಿ ವಿಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿರಬಹುದು. ಆದರೆ ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂತಹ ಮಳೆಯಿಂದಾಗಿ ಅಂತಂದ್ರೆ ಏನೋ ಒಂದು ಪ್ರವಾಹ ಬರುವ ಭೀತಿಯನ್ನು ಸಹ ನದಿ ಪಾತ್ರದ ಜನರು ಎದುರಿಸ್ತಾ ಇದ್ರು. ಪ್ರಕ್ಷುಬ್ಧವಾದ ಅರಬ್ಬಿ ಸಮುದ್ರ. ಉಡುಪಿಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ಪಡುಕೆರೆ ಕಡಲ ತೀರದಲ್ಲಿ ಕಡಲ್ಕೊರೆತ ಹೆಚ್ಚಾಗಿದೆ. ತಡೆಗೋಡೆಗೆ ಕಟ್ಟಿದ್ದ ಕಲ್ಲುಗಳು ಸಮುದ್ರ ಪಾಲಾಗುತ್ತಿವೆ. ಮಳೆ ನಿರಂತರವಾಗಿ ಸುರಿತಾ ಇದೆ. ಇನ್ನೊಂದು ಕಡೆ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂತದ್ದು. ಸುಮಾರು ಗಾಳಿಯ ವೇಗ 65ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇರುವಂತದ್ದು. ಹಾಗಾಗಿ ಅರಬ್ಬಿ ಸಮುದ್ರ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧಗೊಂಡಿದೆ. ಆ ಕಾರಣದಿಂದಾಗಿ ಕಡಲು ಕೊರೆತ ಕೂಡ ಉಂಟಾಗ್ತಾ ಇರುವಂತದ್ದು. ಮಳೆಯ ರಣಾರ್ಭಟಕ್ಕೆ ಹೀಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯಾಗುವ ಸಾಧ್ಯತೆ ಇದ್ದು ಜನ ಮುನ್ನೆಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂಗಳೂರಿನ ರಣಾರ್ಭಟಕ್ಕೆ ಆಗಿರೋ ಸಮಸ್ಯೆಗಳು ಒಂದಾ ಎರಡ. ಕರಾವಳಿ ಮಲೆನಾಡಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಗೋಡೆ ಕುಸಿತ ಆಗಿದೆ, ಜಲಾವೃತವಾಗಿದೆ, ಮರಗಳು ಧರಾಶಾಹಿಯಾಗಿದ್ದಾವೆ ಸೇರಿದಂತೆ ಹಲವು ಅವಾಂತರಗಳಾಗಿದ್ದಾವೆ. ಇನ್ನು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ರಣಾರ್ಭಟಕ್ಕೆ ಜನ ಕಂಗಾಲು. ಬಟ್ಟಪಾಡಿ ತೀರದಲ್ಲಿ ಕಡಲ್ಕೊರೆತದ ಭೀತಿ. ಮಂಗಳೂರಿನ ಬಟ್ಟಪಾಡಿ ಕಡಲ ತೀರದಲ್ಲಿ ಕಡಲ್ಕೊರೆತಕ್ಕೆ ಜನ ಕಂಗಾಲಾಗಿದ್ದಾರೆ. ಸಮುದ್ರ ತೀರದಲ್ಲಿರುವ ಮನೆಗಳು ನೀರು ಪಾಲಾಗ್ತಿವೆ.